ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ಭಾರೀ ಮಳೆ ಸುರಿದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಸ್ತೆಗೆ ಮರಗಳು ಉರುಳಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಕೂಡ ಮರಗಳು ರಸ್ತೆಗೆ ಬಿದ್ದು ವಾಹನ ಸಂಚಾರಕ್ಕೂ ಕೂಡ ತೊಂದರೆಯಾಗಿತ್ತು. ಆದರೆ ಬೆಸ್ಕಾಂ ಅಧಿಕಾರಿಗಳು ಹಾಗೆ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಧಿಕಾರಿಗಳು ಈಗ ಬಿದ್ದಂತಹ ಮರವನ್ನು ತೆರವು ಮಾಡ್ತಿರುವಂಥದ್ದು. ಬೃಹದಾಕಾರವಂತಹ ಮರ ಬಿದ್ದಂಥ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಸ್ಥಳೀಯರು. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಎಷ್ಟು ಗಂಟೆಗೆ ನಿನ್ನೆ ಈ ಬೃಹತ್ ಮರ ಬಿತ್ತು, ನೀವು ಎಲ್ಲಿದ್ರಿ ಅನ್ನುವಂಥದ್ದು ನೋಡಿದ್ರೆ ನೀವು ಏನು? ನಾವು ಪ್ರಶಾಂತ್ ಹೋಟೆಲ್ನಲ್ಲಿ ಟೀ ಕುಡಿತಾ ಇದ್ದೆ. ಒಂದು ಹುಡುಗಿ ಕಾರ್ನಲ್ಲಿ ಬರ್ತಾ ಇದ್ದೆ, ನಾವು ಬಚಾವ್ ಮಾಡಿದ್ದೀನಿ. ಪಾಪ ಸ್ವಲ್ಪ ಸೇಫ್ಟಿಯಿಂದ ಹೋಗಿದೆ. ಆಮೇಲೆ 7 ಗಂಟೆ ತನಕ ನಾವೆಲ್ಲ ಫೋನ್ ಮಾಡಿದ್ದೀನಿ ಬೆಸ್ಕಾಂ ಅವ್ರಿಗೆ, ಯಾವುದೂ ರೆಸ್ಪಾನ್ಸ್ ಇಲ್ಲ. ಇನ್ನು ಬೆಳಗ್ಗೆಯಿಂದ ಒಂದು ಮಿನಿಮಮ್ ಜನ ಅಕ್ಕಪಕ್ಕ ಅವರೆಲ್ಲ ಫೋನ್ ಮಾಡಿದ್ದೆ, ಯಾವುದೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಆಮೇಲೆ ಮಧ್ಯಾಹ್ನ 2 ಗಂಟೆಗೆ ಸ್ವಲ್ಪ ಜೋರಾಗಿ ಮಾತಾಡಿಬಿಟ್ಟು ಆಮೇಲೆ ಈಗ ಬಂದಿದ್ದೀರ 4 ಗಂಟೆಗೆ. ಇದು ಅಷ್ಟು ಕೇರ್ಲೆಸ್ ಇದ್ದಾರೆ ಇವರು. ಯಾವುದು ಜನಗಳಿಗೆ ಅಷ್ಟು ತೊಂದರೆ ಆಗ್ತಾಯಿದೆ ಅರ್ಥ ಮಾಡಲ್ಲ. ಕರೆಂಟ್ ಇಲ್ಲ, ಬೇರೆ ಬೆಳಗ್ಗೆ 11:30 ತನಕ ಕರೆಂಟ್ ಬಂದಿತ್ತು. ಕರೆಂಟ್ ಲೈನು ಕೂಡ ಇಲ್ಲಿ ತೊಂದರೆ ಆಗಿದೆಯಾ, ತುಂಡಾಗಿದೆಯಾ, ತಂತಿ ಅಥವಾ ಏನು ಅಂತ? ಕರೆಂಟ್ ಲೈನು ಎಲ್ಲ ಕಟ್ ಆಗಿದೆ, ವೈರ್ಗಳು ಎಲ್ಲ ಪ್ರಾಬ್ಲಮ್ ಆಗಿದೆ. ಬೆಸ್ಕಾಂ ಫೋನ್ ಮಾಡಿ ಸಾಕಾಗ್ಬಿಟ್ಟಿದೆ. ಯಾವುದು ಪಬ್ಲಿಕ್ಗೆ ರೆಸ್ಪಾನ್ಸ್ ಇಲ್ಲ. ನಿನ್ನೆ ರಾತ್ರಿ ಅಂದರೆ ಸಂಜೆ ಮರ ಬಿದ್ದಾಗಿಂದನೂ ಕೂಡ ಇಲ್ಲಿ ಟ್ರಾಫಿಕ್ ಜಾಮಾ ಅಥವಾ ಇಲ್ಲಿ ವಾಹನಗಳು ಓಡಾಡ್ತಾ ಇಲ್ವಾ? ಹೇಗಿದೆ ಪರಿಸ್ಥಿತಿ, ಹೇಗಿದೆ? ಫುಲ್ ಜಾಮ್ ಇತ್ತು ಸರ್, ಇನ್ನೂ ಜಾಸ್ತಿ ಜಾಮ್ ಆಗಿಬಿಟ್ಟಿದೆ. ಇದು ನೋಡಿ, ನಮ್ಮ ಪಕ್ಕದ ಮನೆದು ಫುಲ್ ಜಾಮ್ ಇದೆ. ಏನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಇವರು, ಅಲ್ಲ KB ಅವರು ಎಲ್ಲ ಬರೀ ನೆಗ್ಲೆನ್ಸಿ ಇವ್ರಿಗೆಲ್ಲ. ಬಂದಿದ್ದಾರಲ್ಲ ಟ್ರಾಫಿಕ್ ಪೊಲೀಸ್ ಅವರು ಇದ್ದಾರೆ, ಬೆಸ್ಕಾಂ ಅವರು ಕೂಡ ಬಂದಿರಂತ ನಾವೆಲ್ಲ ಫೋರ್ಸ್ ಮಾಡಿದೆ. ಎಲ್ಲ ಅಕ್ಕಪಕ್ಕ ಅಂಗಡಿಯವರು ಇದಕ್ಕೋ ಫೋರ್ಸ್ ಮಾಡಿಬಿಟ್ಟು ಬಂದಿದೆ. ಈಗ ನೋಡಿ ಆಂಬುಲೆನ್ಸ್ ಬರ್ತಾ ಇದೆ. ಎಸ್, ಓಕೆ. ಆ ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು. ಈಗ ಆಂಬುಲೆನ್ಸ್ ಬರ್ತಾ ಇದೆ. ಅಂದರೆ ಬೆಂಗಳೂರಿನ ಶೇಷಾದ್ರಿಪುರಂನ ಪ್ರಶಾಂತ್ ಗ್ರ್ಯಾಂಡ್ ಹೋಟೆಲ್ನ ಇವು ಮುಖ್ಯ ರಸ್ತೆ. ಅಂದರೆ ನಿನ್ನೆ ಸಂಜೆ ಬಿದ್ದಂತಹ ಬೃಹದಾಕಾರದ ಮರ ಬಿದ್ದಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಈಗ ಆಂಬುಲೆನ್ಸ್ ಬರಬೇಕು. ಈ ಆಂಬುಲೆನ್ಸ್ ಬರಲಿಕ್ಕೂ ಕೂಡ ಪರ್ಯಾಯ ವ್ಯವಸ್ಥೆ ಅಥವಾ ಪರ್ಯಾಯ ಮಾರ್ಗವನ್ನು ಕೂಡ ಮಾಡಿದ್ರು ಅಂತ ಹೇಳ್ಬೋದು. ಈ ಬಗ್ಗೆ ಸಾರ್ವಜನಿಕರು ಅಥವಾ ಪ್ರತ್ಯಕ್ಷದರ್ಶಿಗಳು ಸ್ಥಳೀಯರು ಆಕ್ರೋಶನ ಹೊರಹಾಕಿದ್ರು. ಸರ್, ಈಗ ಆಂಬುಲೆನ್ಸ್ ಬಂತು, ನಾವು ಮಾತನಾಡ್ತಾ ಇರುವಾಗ ಆಂಬುಲೆನ್ಸ್ ಕೂಡ ಬೇರೆ ಮಾರ್ಗದಲ್ಲಿ ಹೋಗುವಂಥ ಪರಿಸ್ಥಿತಿ ಆಯಿತು. ಇವತ್ತು ಬೆಳಗ್ಗೆ ತನಕ 4-5 ಆಂಬುಲೆನ್ಸ್ ಹೋಗಿದೆ. ಎಷ್ಟು ಕಷ್ಟ ಬಿದ್ದಿದೆ ಗೊತ್ತಾ? ನಾವೆಲ್ಲ ಅಕ್ಕಪಕ್ಕ ಅವರು ಎಲ್ಲ ಸೇಫ್ಟಿ ಝೋನ್ ಕೊಟ್ಬಿಟ್ಟು ಕಳಿಸಿದ್ದೀನಿ. ಯಾವುದು ಗೌರ್ಮೆಂಟ್ ಅಂತ ಯಾವುದು ಸಪೋರ್ಟ್ ಇಲ್ಲ, ಅಪ್ಲೈನ್ಸು ಯಾವುದು ಇಲ್ಲ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಹೇಳಿ, ಅಂದರೆ ಮಳೆಗಾಲ ಆದರೆ ಹೌದು ಅನ್ಬೋದಿತ್ತು, ಆದರೆ ಬೇಸಿಗೆಯಲ್ಲೇ ಮಳೆ ಬಂದಿದೆ. ಈ ಮಳೆಗೆ ಒಂದೇ ಮಳೆಗೆ ಬೆಂಗಳೂರಿನ ಪೂರ್ತಿ ಚಿತ್ರಣ ಬದಲಾಯಿತು ಅಂತ ಹೇಳಿ. ಸರ್, ಇದು ಅಲ್ಲ, BBMP ಅವರು ತಿಳ್ಕೋಬೇಕು. ಮರಗಳು ಯಾವುದು ವೀಕ್ ಇದೆ, ಯಾವುದು ಇದೆ, ಪಬ್ಲಿಕ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಈಗ ನೋಡಿ, ಏನು ಹೆಚ್ಚು ಕಮ್ಮಿ ನಾಳೆ ಈಗ ಆಗಿದೆಲ್ಲ ಅಲ್ಲಿ ಹಾಸ್ಪಿಟಲ್ನಲ್ಲಿ. ಇದು ಈಗ ಸಪೋಸ್ 2-3 ಜನಕ್ಕೆ ಆಗಿಬಿಟ್ಟು ಏನು ಮಾಡ್ತಾ ಇದ್ದೀರಾ ಹೇಳಿ? ಪಬ್ಲಿಕ್ ಹಾಸ್ಪಿಟಲ್ ನೋಡಿ, ಅಲ್ಲಿ ತಡೆಗೋಡೆ ಬಿದ್ದು 7 ಜನ ದುರ್ಮರಣ ಆಗಿದೆ. ಈಗ ಒಂದು 2-3 ಜನ ಹೋಗ್ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಬರೀ ಕಾಸು ಕೊಟ್ಬಿಟ್ಟು ಸಮಾಧಾನ ಅಷ್ಟೇ. ಪಬ್ಲಿಕ್ಗೆ ಏನು, ಪಬ್ಲಿಕ್ಗೆ ತಾನೇ ಲಾಸು. ಸ್ವಲ್ಪ ಕೇರಿಂದ ಸ್ವಲ್ಪ ಮಾಡಬೇಕು ಸರ್, ದಯವಿಟ್ಟು ಹೇಳ್ತೀನಿ. BBMP ಉಸ್ತುವಾರಿ ಇದ್ದಾರೆ DCM DK ಶಿವಕುಮಾರ್ ಅವರು, ಏನು ಹೇಳಲಿಕ್ಕೆ ಬಯಸ್ತೀರಾ? DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮತ್ತು ಎಲ್ಲ ಕಡೆ ನೋಡೋಕ್ಕಾಗಲ್ಲ ಶಿವಕುಮಾರ್ ಅವ್ರಿಗೆ. ಸ್ವಲ್ಪ ನಮಗೂ ಜವಾಬ್ದಾರಿ ಇರುತ್ತೆ. BBMP ಅಧಿಕಾರಿ ಸ್ವಲ್ಪ ಜ್ಞಾನ ಕೊಡಬೇಕು. ಬರೀ ಡೈಲಾಗು, ಬರೀ ಟೇಬಲ್ ಮೇಲೆ ಆರಾಮ್ ಕೂತ್ಕೊಂಡು ಕೆಲಸ ಆಗಲ್ಲ ಸರ್. ಇದಿಷ್ಟು ಶೇಷಾದ್ರಿಪುರಂನ ಪ್ರಶಾಂತ್ ಗ್ರ್ಯಾಂಡ್ ಮುಖ್ಯ ರಸ್ತೆಯಲ್ಲಿ ಏನು ಮರ ಬಿದ್ದಂಥ ಸಂದರ್ಭದಲ್ಲಿ ನೋಡಿದಂತಹ ಪ್ರತ್ಯಕ್ಷದರ್ಶಿಗಳು, ಸ್ಥಳೀಯರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.